ಅಣ್ಣ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಹೇಳಣ್ಣ. ಅಣ್ಣ, ನಾನು ಮಯೂರ. ಹಾ, ಹೇಳ್ಮಯ್ಯ. ಅಣ್ಣ, ಎಷ್ಟೊತ್ತಿಗೆ ಬರ್ತೀಯಾ? ಇವತ್ತು ನಾವೆಲ್ಲ ಸೇರ್ಕೊಂಡು ನಿಂಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದೀವಿ. ಹಲೋ ಹರಿ, ಎಲ್ಲೋ ಇದೆಯಾ? ಎಷ್ಟೊತ್ತಿಗೆ ಬರ್ತಿದ್ಯಾ? ಅಣ್ಣ ಬರ್ತಾ ಇದೀನಣ್ಣ. ಇಷ್ಟೊತ್ತಿಗೆ ಆಗ್ಲೇ ಬರ್ಬೇಕಿತ್ತಲ್ವೇನೋ? ಆಗ್ಲೇ ಹೊರಟಿದ್ದೀನಿ ಅಂದೆ. ಆಯ್ತಣ್ಣ, ಬಂದ್ಬಿಡ್ತೀನಿ. ಹರಿ, ನೀನೊಬ್ನೇ ಬರ್ತಿಲ್ಲ ತಾನೆ? ಚಂದ ನಾನು ನಿನ್ ಜೊತೆ ಬರ್ತಿದಾರಲ್ವಾ? ಹಾ ಅಣ್ಣ, ಇಬ್ರು ಬರ್ತಿದೀವಿ. ಅಣ್ಣ, ನಿನ್ನ ಹತ್ರ ಒಂದು 5,000 ಇದೆಯಾ? ನಾನು ವಾಪಸ್ ಕೊಡ್ತೀನಿ. ಇದೇ ಕಣೋ, ಮನೆಗೆ ಬಾ, ಕೊಡ್ತೀನಿ. ಅಲ್ಲಣ್ಣ, ನಾನು ಬಂಕಲ್ಲಿದ್ದೀನಿ, ಆಲ್ರೆಡಿ ಡೀಸೆಲ್ ಬೇರೆ ಹಾಕ್ಸ್ಬಿಟ್ಟಿದ್ದೀನಿ. ಈಗ್ಲೇ ಅಂದ್ರೆ ಹೇಗೋ? ನನ್ನ ಫೋನಿಂದ ದುಡ್ಡು ಹಾಕಕ್ಕಾಗಲ್ವಲ್ಲ? ಯಾರ ಹತ್ರನಾದ್ರೂ ಕೊಟ್ಟು ಮಾಡ್ಸೋಣ. ಸರಿ ಸರಿ, ಇನ್ನಾರನಾದ್ರೂ ಕೇಳ್ತೀನಿ ಇರು. ಇದೇ ನಂಬರ್ ತಾನೆ? ಹಾ ಅಣ್ಣ, ಇದೇ ನಂಬರ್ಗೆ. ಅಣ್ಣ, ಸ್ವಲ್ಪ ಬೇಗ ವೆಯ್ಟ್ ಮಾಡ್ತಿದ್ದೀನಿ. ಹ್ಞೂ ಮಾಡಿಸ್ತೀನಿ. ಹರಿ, 5 ಸಾಕಾ? ಇನ್ನೇನಾದ್ರೂ ಜಾಸ್ತಿ ಬೇಕಾ? ಒಂದ್ 2,000 ಜಾಸ್ತಿ ಇದ್ರು ಹಾಕೋಣ. ಆಯ್ತು ಕಣೋ, ಹಾಕ್ತೀನಿ. ಇಬ್ರು ಹುಷಾರಾಗಿ ಬನ್ನಿ. ಸರಿ ಅಣ್ಣ, ಆಯ್ತು. ಹಾ ಮಂಜಣ್ಣ. ಅಣ್ಣ, ಗಾಡಿ ಮುಂದೆ ತೊಗೊಳ್ಳಿ. ಹಾ, ಬಂದೆ. ಅಣ್ಣ, ಕಾಸು. ಏನ್ ಅನ್ಕೊಂಡಿದ್ಯಾ ನನ್ನ? ಅಷ್ಟು ನಂಬಿಕೆ ಇಲ್ವಾ? ನಾನೇನ್ ಕಾಸು ಕೊಡದೆ ಓಡೋಗ್ಬಿಡ್ತೀನಾ? ನಾನ್ ಮನ್ಸ್ ಮಾಡಿದ್ರೆ ಈ ಬಂಕ್ನು ಸೇರಿ ನೀನು ಕೊಂಡ್ಕೊಂಡ್ಬಿಡ್ತೀನಿ. ತಿಳ್ಕೊ, ಜಾಸ್ತಿ ಮಾತಾಡ್ಬೇಡ. ಆಯ್ತಣ್ಣ, ಸದ್ಯಕ್ಕೆ ಡೀಸೆಲ್ ಕಾಸು ಕೊಟ್ಬಿಟ್ಟು ಹೋಗು. ಆನ್ಲೈನ್ ಪೇಮೆಂಟ್ ನಂದು. ಹೌದಾ? ಇದಕ್ಕೆ ಮಾಡಿ, ಬೇಗ ಮಾಡಿ ಅಣ್ಣ. ಮಾಡ್ತೀನಿ. ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ವೇಟ್ ಮಾಡಿ ಸ್ವಲ್ಪ. ಅಣ್ಣ, ಹಿಂದೆ ಗಾಡಿ ಬರ್ತಾ ಇದೆ. ಮಾಡ್ತಾ ಇದೀನಿ. ಯಾಕೆ ಇಷ್ಟೊಂದು ಕಾಯಿಸ್ತಿದ್ದೀರಾ? ಬೇಗ ಮಾಡಿ. ದುಡ್ಡಿದ್ರೆ ತಾನೇ ಮಾಡುದು. ಬೇಗ ಮಾಡಿ. ಹಾ, ಮಾಡ್ತೀನಿ. ಅಣ್ಣ, ಮಾಡೋಣ. ಏಯ್ ಪಡಪ, ತಗೊಳ್ಳಿ. ಬಂತು ನೋಡು. ಈಗ್ಲಾದ್ರೂ ಗೊತ್ತಾಯ್ತಾ? ನೀನ್ ಜಾಸ್ತಿ ಮಾತಾಡ್ತಿದ್ಯಾ ಕಣ. ನಿಮ್ಮ ಓನರ್ಗೆ ಮಾಡಿಸ್ತೀನಿ. ಆಯ್ತು, ಮಾಡ್ರು ಅಂತೆ. ಮೊದ್ಲು ಗಾಡಿನ ಮುಂದಕ್ಕೆ ಹಾಕಿ. ನಿಮ್ ಹತ್ರ ದುಡ್ಡಿರ್ಲಿಲ್ವಾ? ಯಾರು ಹೇಳಿದ್ದು? ಬೇಕಾದಷ್ಟಿದೆ. ಅಲ್ಲಿ ಪೇ ಮಾಡೋದಿಕ್ ಯಾಕೆ ಲೇಟ್ ಮಾಡಿದ್ರಿ ಅಂತನಾ? ಅದು ಮೊನ್ನೆ ಒಂದ್ ಪೋಸ್ಟ್ ನೋಡಿದ್ದೆ, ಪೆಟ್ರೋಲ್ ಬಂಕ್ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ. ಅದಕ್ಕೆ ಸ್ವಲ್ಪ ದೂರ ಹೋಗಿ ಪೇ ಮಾಡೋಣ ಅಂತ ಅನ್ಕೊಂಡ್ರೆ ಅಷ್ಟೇ. ನೀವು ತಿಳ್ಕೊಂಡಂಗೆಲ್ಲ ಏನಿಲ್ಲ, ದುಡ್ಡಿದೆ ನನ್ನ ಹತ್ರ. ಸಾರಿ, ನಾನ್ ನಿಮ್ಗೆ ಕೊಡ್ಬೇಕಾಗಿರೋ ದುಡ್ಡು ನಾಳೆ ಕೊಡ್ತೀನಿ. ಈಗ ಎಮರ್ಜೆನ್ಸಿಗೆ ನನ್ನ ಹತ್ರ ಈ ಜುವೆಲ್ಸ್ ಇದೆ. 1 ನಿಮಿಷ. ಅಯ್ಯೋ ಬೇಡ, ಯಾಕಲ್ಲ, ದುಡ್ಡಿದೆ ನನ್ನ ಹತ್ರ. ಇಲ್ಲ, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಕೊಡ್ತೀನಿ ಇರಿ. ಅಯ್ಯೋ ಬೇಡ ಅಂತ ಹೇಳ್ತಿದ್ದೀನಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ ಆಯ್ತಾ? ಅಲ್ಲ, ನನ್ನ ಅಕೌಂಟ್ ಅಲ್ಲಿ ಅಮೌಂಟ್ ಇದೆ, ಆದ್ರೆ ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ವೇ? ಅವತ್ತು ಸಿಮ್ ತೆಗ್ದು ಎಸ್ಬಿಟ್ವಿ, ನೆನ್ಪಿದ್ಯಾ? ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಡೂಪ್ಲಿಕೇಟ್ ಸಿಮ್ ತಗೊಳ್ಳೋಣ. ಹಾ, ತಗೊಳ್ಳೋಣ. ಅದಕ್ಕೂ ಮೊದ್ಲೇ ಎಲ್ಲಾದ್ರೂ ಫಸ್ಟ್ ಊಟ ತಿನ್ನೋಣ. ಸಿಕ್ಕಾಬಿಟ್ಟೆ ಹೊಟ್ಟೆ ಸಾಕು. ಅಣ್ಣ, ಅರೆ ನಂಗೆ ಕಾಲ್ ಮಾಡಿದ್ದ, ಏನ್ ಹೇಳ್ದ? ಬರ್ತಾ ಇದಾರಂತೆ ಕಣೋ. ಬಾ, ನಾವು ಹೋಗಿ ಅಷ್ಟರಲ್ಲಿ ರಿಸೆಪ್ಷನ್ಗೆ ಎಲ್ರು ಕರೆದು ಬಂದ್ ಮಾಡೋಣ. ಹೌದೌದು, ಇದು ತುಂಬಾ ಇಂಪಾರ್ಟೆಂಟ್. ಹರಿಯಾಣ ರಿಸೆಪ್ಷನ್ ಬಗ್ಗೆ ಏನ್ ಹೇಳ್ದ ಅಣ್ಣ? ಅಯ್ಯೋ, ನಾನ್ ನೋಡು ಎಲ್ಲ ಮಾತಾಡ್ದೆ, ರಿಸೆಪ್ಷನ್ ಮ್ಯಾಟ್ರ್ ಒಂದು ಮಾತಾಡ್ಲಿಲ್ಲ ಕಣೋ. ಇರು ಮಾತಾಡ್ತೀನಿ. ಅಯ್ಯೋ ಕೊಡಿಲಿ, ನಾನು ಮಾತಾಡ್ತೀನಿ. ಗಗನ್ ಬಂದೇರಮ್ಮ. ಅಣ್ಣ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಹೇಳಣ್ಣ.
ಅಣ್ಣ ನಾನು ಮಯೂರ. ಹಾ ಹೇಳ್ ಮಯ್ಯ. ಅಣ್ಣ ಎಷ್ಟೊತ್ತಿಗೆ ಬರ್ತೀಯಾ? ಇವತ್ತು ನಾವೆಲ್ಲ ಸೇರ್ಕೊಂಡು ನಿಂಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದೀವಿ. ಮಯ್ಯೆ, ಸದ್ಯಕ್ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಊರಲ್ಲಿರೋರೆಲ್ಲ ಸೇರ್ಕೊಂಡು ನನ್ಗೆ ಏನೇನೋ ಕೊಡ್ಬೇಕು ಅಂತ ಕಾಯ್ಕೊಂಡಿದ್ದಾರೆ. ನಿಂದೇನಪ್ಪ ಹೊಸದು? ಇಲ್ಲ ಅಣ್ಣ, ಇದು ಸಕ್ಕತ್ತಾಗಿರೋ ಸರ್ಪ್ರೈಸು. ಏನಂತ ಈಗ್ಲೇ ಹೇಳ್ಬಿಡಪ್ಪ. ಹೇಳಿದ್ರೆ ಅದು ಸರ್ಪ್ರೈಸ್ ಹೆಂಗಣ ಆಗುತ್ತೆ? ಮಯ್ಯೆ, ಹೇಳಿಲ್ಲ ಅಂದ್ರೆ ನಿನಗ್ ಸರ್ಪ್ರೈಸ್, ನನಗ್ ಶಾಕ್ ಆದ್ರೆ ಕಷ್ಟ ಆಗುತ್ತೆ ಕಣ. ಏನಣ್ಣ ನೀನು, ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಿಂಗೆ? ಫಸ್ಟ್ ನೈಟಾ? ಲೋ ಮಯ್ಯೆ, ಚಿಕ್ಕ ಹುಡ್ಗ ಕಣೋ ನೀನು, ಏನೋ ಮಾತಾಡ್ಬಿಡ. ಸದ್ಯಕ್ ನಮ್ಮಿಬ್ರಿಗೂ ಆತರ ಯಾವ ಯೋಚನೆ ಇಲ್ಲ. ಜನನವ್ರ ಮನೆ ಪರಿಸ್ಥಿತಿ ಗೊತ್ತಲ್ವೇನೋ ನಿನ್ಗೆ? ಫಸ್ಟ್ ನೈಟ್ ಅಲ್ಲ ಅಣ್ಣ, ಗ್ರ್ಯಾಂಡ್ ಆಗಿ ನಾವೇನೋ ಬೇರೆ ಪ್ಲಾನ್ ಮಾಡಿದ್ರೆ ನೀನೇನ್ ಡೈರೆಕ್ಟ್ ಅಲ್ಗೆ ಹೋಗ್ಬಿಟ್ಟೆ. ಸರಿಯಪ್ಪ, ಅದೇನ್ ಗ್ರ್ಯಾಂಡ್ ಆಗಿ ಮಾಡಿಸ್ತಿದ್ರ ಹೇಳು. ಬಂದ್ ನೋಡೋಣ ನೀನು, ಜನ ಎಲ್ಲ ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ. ಅಪ್ಪ ತಂದೆ, ನೇರವಾಗಿ ವಿಷಯಕ್ಕೆ ಬರೋ. ಅದೇ ಅಣ್ಣ, ಗ್ರ್ಯಾಂಡ್ ಸೆಲೆಬ್ರೇಷನ್. ಏಯ್, ಯಾವ ಸೆಲೆಬ್ರೇಷನ್? ಅಯ್ಯೋ ಅಣ್ಣ, ರಿಸೆಪ್ಷನ್. ಯಾರು ಕಾಲ್ ಮಾಡಿದಾರ? ಮಯೂರ, ಮಯ್ಯೆ. ಏನಣ್ಣ, ಓಕೆ ತಾನೆ? ಓಕೆ ಕಣ, ಓಕೆ ಓಕೆ ಓಕೆ. ನೋಡು, ಏನಾದ್ರೂ ಮಾಡಿ, ಆದ್ರೆ ನನ್ ತಲೆಗೆ ಮಾತ್ರ ಏನೋ ತರ್ಬೇಡಿಯಪ್ಪ. ಆಯ್ತಣ್ಣ, ನೀನ್ ಬೇಗ ಬಾ. ಸರಿ ಸರಿ, ಬರ್ತೀವಿ. ಸರಿ. ಮೈ ಹರಿ ಏನನ್ನು? ಅಣ್ಣ ಎಲ್ಲ ಹೇಳ್ದೆ, ಹರಿ ಅಣ್ಣ ರಿಸೆಪ್ಷನ್ಗೆ ಓಕೆ ಅಂದ. ಸರಿ ಬಾ, ಊರವ್ರನ್ನೆಲ್ಲ ಕರೆದು ಬರೋಣ. ಸರಿ. ಏನಂದ್ರು ನಿಮ್ ತಮ್ಮ ಮೈ? ಏನಿಲ್ಲ ಬಿಡಿ. ಅಲ್ಲ, ಏನೋ ಸೆಲೆಬ್ರೇಷನ್ ಅಂತೇನೋ ಹೇಳ್ತಿದ್ರು. ಸೆಲೆಬ್ರೇಷನ್? ಅದು ಕಾಲೇಜ್ ಸೆಲೆಬ್ರೇಷನ್ ಅಂತೆ, ಬರ್ತೀನಿ ಅಂತ ಹೇಳಿದೆ. ಓ, ಕಾಲೇಜ್ದ? ಅಲ್ಲೊಂದು ಹೋಟ್ಲ್ ಕಾಣಿಸ್ತಿದೆ, ಅಲ್ಲೇ ಊಟ ಮಾಡೋಣ. ಅಣ್ಣ, ಹರಿಯಣ್ಣ ಮದ್ವೆ ಮಾಡ್ಕೊಂಡು ರಿಸೆಪ್ಷನ್ ಮಾಡ್ಕೋತಾವನೆ. ನಿಂದು ಅದ್ಗೆದು ಯಾವಾಗ? ತಲೆ ಮೇಲೆ ಒಂದು ಹಾಕ್ತೀನಿ ನೋಡು, ಕೆಲ್ಸ ನೋಡು. ಬಂದರೋ ಅತ್ತಿಗೆ ಬಂದಳು ಅತ್ತಿಗೆ ಬಂದಳು. ಏನೋ ಬಳ್ಳಿ, ಇಷ್ಟ್ ಖುಷಿ ಆಗಿದ್ಯಾ? ಏನ್ ಸಮಾಚಾರ? ಅದ್ಗೆ ಅಣ್ಣ ನಿಮ್ಗೋಸ್ಕರ ವೈಟಿಂಗ್. ಏನು, ನನ್ಗೋಸ್ಕರನಾ? ಏಯ್, ಸಲ್ಗೆ ಕೊಟ್ರೆ ಸದ್ರ ಅನ್ಕೋಬೇಡ, ಹೋಗ್ ದೂರ ಕೂತ್ಕೋ. ಜಾಗ ಕೊಟ್ಟಿರೋದೇ ಹೆಚ್ಚು. ನನ್ಗೋಸ್ಕರ ಕಾಯ್ತಿದೀನಿ ಅನ್ನಲ್ಲ. ಶಾಪಿಂಗ್ ಕರ್ಕೊಂಡು ಹೋಗೋ ಪ್ಲಾನ ಏನು? ಓ, ಹಾಗೇನಿಲ್ಲ, ಇವತ್ತು ಅಣ್ಣನ ಮನೇಲಿ ರಿಸೆಪ್ಷನ್ ಇದೆ. ವಾವ್, ಸೂಪರ್. ಕರಿಯೋದ್ ನನ್ ಕರ್ತವ್ಯ, ಅದಕ್ಕೆ ಕರಿತಿದ್ದೀನಿ. ರಿಸೆಪ್ಷನ್ಗೆ ಬಂದ್ಬಿಡು. ನೀನು ನನ್ನೆಲ್ಲ ನಿಮ್ ಮನೆಗೆ ಇನ್ವೈಟ್ ಮಾಡ್ತಿದ್ಯಾ? ಹೌದು. ದೇವ್ರೆ, ಕಂಟಿ ನನ್ನ ಅವ್ರ ಮನೆಗೆ ಕರೀತಿದ್ದಾನ? ಬುಳ್ಳಿ, ಸ್ವಲ್ಪ ಗಿಲ್ಲಿ. ನಿಜಾನೇ? ಅತ್ತಿಗೆ ಸಮಾಧಾನ. ನೋಡು, ನಿನ್ ಮಾತ್ರ ಅಲ್ಲ, ನಿಮ್ ಮನೆಯವ್ರನ್ನ ಸೇರಿಸಿ ಕರಿತಾ ಇದ್ದೀನಿ. ಯಾರ್ಯಾರು ನಮ್ಮ ಮನೆಗೆ ಹೆಣ್ ಬರಲ್ಲ, ಮದ್ವೆ ಆಗಲ್ಲ ಅಂತಿದ್ರಲ್ಲ, ಅವ್ರಿಗೆಲ್ಲ ಹೋಗಿ ಹೇಳು, ಬಂದು ಬಿರಿಯಾನಿ ತಿಂದೋಗ್ಲಿ. ಪ್ರೀತಿಯಿಂದ ಕರ್ದೆ ಅಂತ ಅನ್ಕೊಂಡೆ, ಆದ್ರೆ ಕೋಪದಲ್ಲಿ ಕರೀತಿದ್ಯಾ? ಪರವಾಗಿಲ್ಲ ಬಿಡು, ನಂಗೆ ಇಷ್ಟ ಹೇಳಿದ್ರೆ ಸಾಕು. ನಾನೇನ್ ಬೇರೋಳಲ್ವಲ್ಲ, ಈ ಲುಕ್ ಎಲ್ಲ ಸಾಕು. ರಿಸೆಪ್ಷನ್ಗೆ ಹೆಂಗ್ ರೆಡಿ ಆಗಿ ಬರ್ತೀನಿ ಅಂತ ನೋಡ್ತಾ ಇರು. ಮದ್ವೆ ಏನ್ ಯಾರು ಅಂತ ಜನ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಹಾಗ್ ರೆಡಿ ಆಗಿ ಬರ್ತೀನಿ. ಹೌದಾ ಅಣ್ಣ, ನೀನು ಮದ್ವೆಗಂತ ರೆಡಿ ಆಗ್ಬಿಡು, ಜೋಡಿ ಮಜ್ವಾಗಿರುತ್ತೆ. ಹಾಗಾದ್ರೆ ಪಂಚಶೈಲ ನಾನ್ ತಂದ್ಕೊಡ್ಲಾ? ಕರ್ಮ ಗುರು, ನಿನ್ನ ಕರ್ದಿದ್ದೆ ತಪ್ಪಾಯ್ತು. ಯಾಕೆ? ನೀನ್ ಬಂದು ತಿಂದು ಹೋದ್ರೆ ಸಾಕು, ಅದೇ ನೀನ್ ಮಾಡೋ ದೊಡ್ಡ ಹೆಲ್ಪ್. ಹೌದು, ನಿಮ್ ಅದ್ಕೆ ಮನೆಗ್ ಬಂದ್ರಾ? ಅದಕ್ಕೆ ರಿಸೆಪ್ಷನ್ ಮಾಡ್ತಿರೋದು. ಖಂಡಿತ ಬರ್ತಾರೆ ಅಲ್ವಾ? ಯಾಕೆ,
ಯಾಕೆ ಹೇಳ್ತಿದ್ಯಾ? ನಿನ್ಗೆ ಯಾಕೆ ಡೌಟು? ಅಲ್ಲ ಅಲ್ಲ, ಎಲ್ರೂ ಮಾತಾಡ್ತಿದ್ರು ಬರಲ್ಲ ಅಂತ, ಅದಕ್ಕೆ ಕೇಳ್ದೆ ಅಷ್ಟೇ. ಸರಿ, ರಿಸೆಪ್ಷನ್ ಅಲ್ಲಿ ಸಿಗ್ತೀನಿ. ಬಾಯ್. ಬನ್ನಿ. ಏನ್ ತಗೋತೀರಾ? ಏನಾದ್ರೂ ಹಂಗಾದ್ರೆ 2 ಬಿಯರ್ ಹೇಳ್ಬಿಡ್ಲಾ? ಅಲ್ಲ, ಏನಾದ್ರು ಅಂದ್ರೆ ಏನ್ ಹೇಳಿ? ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ. ಛೀ, ನಾನ್ ತಿನ್ನೋದ್ರ ಬಗ್ಗೆ ಹೇಳಿದ್ದು, ಕುಡಿಯೋದಲ್ಲ. ನೀವು ಕುಡಿತೀರಾ? ಛೇ 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 ಛೇ, ಅದ್ ನಮ್ ಪರಂಪರೆಲೇ ಇಲ್ಲ. 2 ಬಿರಿಯಾನಿ ಹೇಳ ವೈಟರ್? ಅದೆಲ್ಲ ಬೇಡ, ನಂಗೆ 2 ಚಪಾತಿ ಸಾಕು. 2 ಚಪಾತಿ ಯಾವ ಮೂಲೆಗೆ? ಹಶ್ವಾಗ್ತಾ ಇರ್ಬೇಕು, ಚೆನ್ನಾಗಿ ತಿನ್ನಿ. 1 ನಿಮಿಷ ರೀ ವೈಟರ್. ನಂಗೆ ಬೇಡ ಅಂತ ಹೇಳ್ದೆ ತಾನೆ, ಫೋರ್ಸ್ ಯಾಕೆ ಮಾಡ್ತೀರಾ? ಚಪಾತಿ ಸಾಕು. 2 ಪ್ಲೇಟ್ ಚಪಾತಿ. ಸರಿ. ಬೇರೆ ಏನ್ ಬೇಡ, ಅಷ್ಟೇ ಸಾಕು. ಅಲ್ಲ, ನಿಮ್ಗೇನ್ ಬೇಕೋ ನೀವು ತಗೋಬೋದಿತ್ತು. ನೀವೇನ್ ಹೇಳ್ತೀರೋ ನನ್ಗೂ ಅದೇ. ಮೇಡಮ್, ನಿಮ್ಗೆ ನಮ್ಮ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಏನ್ ಅನ್ಸ್ತು? ಅನ್ಸೋದೇನಿದೆ, ಎಲ್ಲರೂ ಒಳ್ಳೆಯವ್ರೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ಅದು ನಮ್ಮಿಬ್ರನ್ನು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಳಕ್ಕೆ ನಮ್ಮಪ್ಪ ಡ್ಯಾನ್ಸ್ ಮಾಡಿದ್ದು. ನಿಮ್ಗೇನೋ ಬೇಜಾರಿಲ್ಲ ಅಲ್ಲ? ಇಲ್ಲ. ಇವಾಗ ನಿಮ್ ಮನ್ಸಿನ ಭಾರ ಸ್ವಲ್ಪ ಕಮ್ಮಿ ಆಗಿರ್ಬೇಕು ಅಂತ ಅನ್ಸುತ್ತೆ ಅಲ್ಲ? ಜೀವನ ಅಂದ್ರೇನೆ ಹಾಗೆ, ನೋವುಗಳು, ನಲಿವುಗಳು, ಅಳುಗಳು, ನಗುಗಳು, ಸೋಲುಗಳು, ಗೆಲುಗಳು ಎಲ್ಲಾನು ಇರುತ್ತೆ. ಇವಾಗ ಖಾಲಿ ರೋಡಲ್ಲಿ ಗಾಡಿ ಓಡಿಸಿದ್ರೆ ಒಳ್ಳೆ ಡ್ರೈವರ್ ಆಗಲ್ಲ. ಏರುಪೇರು, ಉಬ್ಬು ತಗ್ಗು ಇದ್ರೇನೆ ಡ್ರೈವರ್ ಎಷ್ಟು ಗಟ್ಟಿ ಅಂತ ಗೊತ್ತಾಗೋದಲ್ವಾ? ಲೈಫಲ್ಲಿ ಮನುಷ್ಯ ಬಿದ್ರೆ ನಾಳೆ ಖಂಡಿತ ಎದ್ದೇಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು. ಆವಾಗ್ಲೇ ಮುಂದಕ್ಕೆ ಬರಕ್ಕಾಗೋದು. ಏನಂತೀರಾ? ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ? ಹೌದಲ್ವಾ? ಯಾಕೆ ಹೇಳ್ತಿದ್ದೀನಿ? ಹಂಗೆ ಜನರಲ್ ಆಗಿ ಹೇಳ್ದೆ ಅಷ್ಟೆ. ಮನುಷ್ಯ ತನ್ನ ಮನ್ಸಿನ ನೋವನ್ನ ಮರಿಬೇಕು ಅಂದ್ರೆ ಅವಾಗವಾಗ ಏನಾದ್ರೂ ಸೆಲೆಬ್ರೇಷನ್ ಮಾಡ್ತಾ ಇರ್ಬೇಕು. ಇದಕ್ಕೇನ್ ಹೇಳ್ತೀರಾ? ಸೆಲೆಬ್ರೇಷನ್ ಅರ್ಥ ಆಗ್ಲಿಲ್ಲ. ಅಯ್ಯೋ, ಇಷ್ಟ ಹೇಳಿದ್ರು ಅರ್ಥ ಆಗಿಲ್ವಾ? ರೀ, ಅರ್ಥ ಆಗೋ ತರ ಹೇಳಿದ್ರೆ ಅಷ್ಟೇ ಅರ್ಥ ಆಗತ್ತೆ. ಓಕೆ ಓಕೆ. ಈಗ ನಿಮ್ಗೆ ನಿಮ್ ಲೈಫು ಚೇಂಜ್ ಆಗ್ತಿದೆ ಅಂತ ಅನ್ಸ್ತಿಲ್ವಾ?